ಹರಾಜಿನಲ್ಲಿ ಫ್ಲಾಟ್ ಮತ್ತು ಚಿನ್ನವನ್ನು ಖರೀದಿಸಿ ಕೊಡುವುದಾಗಿ ನಂಬಿಸಿ ಮುಂಬೈ ಮೂಲದ ಉದ್ಯಮಿ ಮಮತಾ ಶೆಟ್ಟಿಗೆ ಸುಮಾರು 4.78 ಕೋಟಿ ರೂಪಾಯಿ ವಂಚನೆ ನಡೆಸಿರುವ ಆರೋಪ ಉಡುಪಿಯ ದಂಪತಿಯ ವಿರುದ್ಧ ಕೇಳಿಬಂದಿದೆ. ಈ ಸಂಬಂಧ ಸುಹಾಸಿನಿ ಶೆಟ್ಟಿ ಹಾಗೂ ಅವರ ಪತಿ ಪುನೀತ್ ಶೆಟ್ಟಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಮತಾ ಶೆಟ್ಟಿಗೆ ದೂರದ ಸಂಬಂಧಿಯಾಗಿರುವ ಸುಹಾಸಿನಿ 2024ರ ಜನವರಿಯಿಂದ ಜೂನ್ವರೆಗೆ ಹಂತ ಹಂತವಾಗಿ 4.78 ಕೋಟಿ ರೂಪಾಯಿ ಹಣವನ್ನು ವರ್ಗಾಯಿಸಿಕೊಳ್ಳಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹರಾಜಿನಲ್ಲಿ ಚಿನ್ನ, ಫ್ಲಾಟ್ ಹಾಗೂ ಸ್ಕ್ರ್ಯಾಪ್ ವ್ಯವಹಾರದಲ್ಲಿ ಲಾಭಕರ ಹೂಡಿಕೆ ಮಾಡಿಕೊಡುವುದಾಗಿ ಭರವಸೆ ನೀಡಿ ಹಣವನ್ನು ಪಡೆದುಕೊಂಡಿದ್ದರೂ ಯಾವುದೇ ರೀತಿಯ ಆಸ್ತಿಯನ್ನು ಖರೀದಿಸಿಕೊಡದೆ ವಂಚನೆ ಮಾಡಿರುವುದಾಗಿ ಆರೋಪಿಸಲಾಗಿದೆ. ಕ್ಯಾಮರಾ ಆದಂತ ಸುಹಾಸಿನಿ ಶೆಟ್ಟಿ ಮತ್ತು ಪುನೀತ್ ಶೆಟ್ಟಿ ಅವರು ಫೇಸ್ಬುಕ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟ್ ಮಾಡಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಪಾಪದವರಿಂದ. ಇತ್ತೀಚೆಗೆ ಇವರು ಮೋಸ ಮಾಡಿದಂತ ಮಂಗಳೂರಿನ ಒಬ್ಬ ಯುವಕನ ಹತ್ರ ನನ್ನ ತಮ್ಮನಿಗೆ ಹೃದಯಾಘಾತವಾಗಿದೆ ಅಂತ ಹೇಳಿ 25 ಲಕ್ಷ ಹಣವನ್ನು ತಕೊಂಡು ಅವರಿಗೆ ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಮಾಡಿರುತ್ತಾರೆ. ಆ ಹುಡುಗನನ್ನು ಪಾಪ ಕೋರ್ಟ್ ಮೆಟ್ಟಲು ಹತ್ತುವ ಹಾಗೆ ಮಾಡಿದ್ದಾರೆ. ನಮಗೆ ಆದಂತ ಮೋಸಕ್ಕೆ ನಾವು ಮಂಗಳೂರಿನ ಕಮಿಷನರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೇವೆ. ಈ ಬಗ್ಗೆ 2024ರಲ್ಲಿ ಉಡುಪಿ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಸುಹಾಸಿನಿ ಶೆಟ್ಟಿ ನ್ಯಾಯಾಲಯದಿಂದ ಪ್ರಕರಣಕ್ಕೆ ಸ್ಟೇ ಆದೇಶವನ್ನು ಪಡೆದಿದ್ದರು ಎನ್ನಲಾಗಿದೆ. ನಂತರ ಕಿಶೋರ್ ಶೆಟ್ಟಿ ಮತ್ತು ನವೀನ್ ಮುಲ್ಕಿ ಎನ್ನುವವರ ಮೂಲಕ ಸಂಧಾನದ ಮಾತುಕತೆ ನಡೆದಿದ್ದರೂ ಅದು ವಿಫಲವಾಗಿದೆ. ಇದೀಗ ಸುಹಾಸಿನಿ ಮತ್ತು ಪತಿ ಮಣಿಪಾಲದಿಂದ ಮಂಗಳೂರಿಗೆ ಸ್ಥಳಾಂತರಗೊಂಡ ಹಿನ್ನೆಲೆ ಮಮತಾ ಶೆಟ್ಟಿ ಮಂಗಳೂರು ಪೊಲೀಸ್ ಆಯುಕ್ತರನ್ನು ಸಂಪರ್ಕಿಸಿ ಮರು ತನಿಖೆಗೆ ಮನವಿ ಮಾಡಿದ್ದಾರೆ. ಪ್ರಕರಣವನ್ನು ಮರು ಪರಿಶೀಲಿಸುವುದಾಗಿ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಭರವಸೆ ನೀಡಿದ್ದಾರೆ. ಇವರಿಗೆ ಸಹಕಾರ ಕೊಡುವಂತ ಕೊಳಚಿಕಂಬಳ ನವೀನ್ ಮುಲ್ಕಿ ಮತ್ತು ಕಿಶೋರ್ ಶೆಟ್ಟಿ ಅವರು ಕೂಡ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕೆಂದು ನಾವು ಪೊಲೀಸನವರ ಹತ್ರ ವಿನಂತಿ ಮಾಡಿಕೊಳ್ಳಿದ್ದೇವೆ. ಮಂಗಳೂರು ಪೊಲೀಸ್ನವರು ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ ಹಾಗೂ ಕಮಿಷನರ್ ಅವರು ಕೂಡ ಇವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅವರ ಕೂಡ ಸಹಕಾರ ನಮಗೆ ತುಂಬಾ ಇದೆ. ನಾವು ಕಮಿಷನರ್ ಅವರ ಹತ್ರ ಏನು ವಿನಂತಿ ಮಾಡುವುದಂದ್ರೆ ಇಂಥ ಎಲ್ಲ ಫ್ರಾಡ್ ಇನ್ನು ಮಂಗಳೂರಲ್ಲಿ ಆಗದಂತೆ ತಡೆಯಬೇಕು, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ನಾವು ಕಮಿಷನರ್ ಅವರ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.